ವಿಚಾರ ಬ್ರಿಮ್ಸ್ ಆಸ್ಪತ್ರೆ ಮುಂಭಾಗ ವೈದ್ಯರ ಪ್ರತಿಭಟನೆ ನ್ಯಾಯ ಸಿಗುವ ತನಕ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರತಿಭಟನೆಯಲ್ಲಿ 100ಕ್ಕೂ ಹೆಚ್ಚಿನ ವೈದ್ಯರು ಭಾಗಿಯಾಗಿದ್ದಾರೆ. ನ್ಯಾಯ ಸಿಗೋ ತನಕನೂ ಸೇವೆ ನೀಡಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಅಂದರೆ ಯಾರಿಗೆ ಆದ್ರೂ ಕೂಡ ಅವರವರ ಎಚ್ಚರಿಕೆ ಅವ್ರು ವಹಿಸಬೇಕಲ್ಲ. ಭಯದ ವಾತಾವರಣದಲ್ಲಿ ಕೆಲಸ ಮಾಡೋದಕ್ಕಾಗಲ್ಲ, ಸೇಫ್ಟಿ ನೋಡಲೇಬೇಕಾಗತ್ತೆ. ಈಗ ಇವ್ರಿಗೆ ಬಂದು ಹಿಗ ಮುಗ ಥಳಿಸೋಗಿದ್ದಾರೆ, ನಾಳೆ ಇನ್ಯಾರಿಗೂ ಆಗುತ್ತೆ, ನಾಡಿದ್ದು ಮತ್ತೆ ಯಾರಿಗೂ ಆಗುತ್ತೆ. ಹೇಗೆ ಸಾಧ್ಯ ಆಗಲ್ಲ. ನ್ಯಾಯ ಬೇಕು ನಮಗೆ ಅಂತ ಪ್ರಶ್ನಿಸ್ತಾ ಇದ್ದಾರೆ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಸ್ಟೂಡೆಂಟ್ ಮೇಲೆ ಅಟ್ಯಾಕ್ ಆಗಿದೆ. 10 ಜನ ಸೇರ್ಕೊಂಡು ಒಬ್ರು PG ಸ್ಟೂಡೆಂಟ್ ಡಾಕ್ಟರ್ಗೆ ಹೊಡೆದಿದ್ದಾರೆ. ಅವರಿಗೆ ತೊಂದರು ಅಂತ ಹಾಸ್ಪಿಟ್ಲ್ ಬಂದ ಮೇಲೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ, ಎಕ್ಸ್ರೇ ಬರ್ಕೊಟ್ಟಿದ್ದಾರೆ. ಅದು MLC ಆಗಿದೆ ಇಲ್ಲ ಅವ್ರಿಗೆ ಏನು ಗೊತ್ತಿಲ್ಲ. ಕುಡಿದು ಬಂದು ಅಂಡರ್ ಇನ್ಫ್ಲೂಯೆನ್ಸು ಬಂದು ಡಾಕ್ಟರ್ಗೆ ಹೊಡೆದು ಎಲ್ಲ ತಪ್ಪಿಸ್ಕೊಂಡು ಹೊರಡೋಗೋದು. ಈಗ ಪೊಲೀಸ್ ಅರೆಸ್ಟ್ ಮಾಡಿದ್ದಾರೆ. ಬಟ್ ನಮ್ಮ ಡಾಕ್ಟರ್ ಅನುಭವಿಸೋ ನೋವು ಯಾರಿಗೆ ಗೊತ್ತಾಗುತ್ತೆ? ಈಗ ಒಬ್ಬರು ಡಾಕ್ಟರ್ನ ಮುಟ್ಟಿ ಯಾರಾದ್ರೂ ಎಲ್ಲಾದ್ರೂ ಹೋಗ್ಬೋದು. ಅದೇ ಒಂದು ಪೊಲೀಸಿಗೆ ಹೊಡೆದು ಅವ್ರು ಹೋಗ್ಬೋದಾ? ಒಂದು ಹೆಜ್ಜೆ ಇಡ್ಬೋದಾ? ಆಗಲ್ಲ ಅಲ್ಲ. ಅದೇ ತರ ಡಾಕ್ಟರ್ಗೆ ಸೇಫ್ಟೀಸ್ ಬೇಕು. ನಿನ್ನೆ ರಾತ್ರಿ ಇದಲ್ಲ ಈ ಪ್ರಶ್ನೆ. ಮುಂದೆ ಯಾರು ಡಾಕ್ಟರ್ ಮೇಲೆ ಏನು ಆಗಬಾರ್ದು ಅಂತ ಈ ಪ್ರಶ್ನೆ ಹೋರಾಟ ಮಾಡ್ತಿರೋದು. ಅಂಟಿಲ್ ನಮಗೆ ಹೈಯರ್ ಅಥಾರಿಟೀಸ್ ಬಂದು ನಮಗೆ ಆನ್ಸರ್ ಕೊಡೋ ತನಕ ಇಲ್ಲಿಂದ ನಾವು ಹೋಗೋದಿಲ್ಲ. ನಮ್ಮ PG ಸ್ಟೂಡೆಂಟ್ ಮೇಲೆ ಅಟ್ಯಾಕ್ ಆಗಿದೆ. 10 ಜನ ಸೇರ್ಕೊಂಡು ಒಬ್ರು PG ಸ್ಟೂಡೆಂಟ್ ಡಾಕ್ಟರ್ಗೆ ಹೊಡೆದಿದ್ದಾರೆ. ಅವರಿಗೆ ತೊಂದರು ಅಂತ ಹಾಸ್ಪಿಟ್ಲ್ ಬಂದ ಮೇಲೆ ನಾವು ಟ್ರೀಟ್ಮೆಂಟ್ ಮಾಡ್ತೀವಿ. ಹೆಸರು ಕಪಿಲ್ ಮೇತ್ರೆ. ನಾನು BSc ನರ್ಸಿಂಗ್ 4ನೇ ವರ್ಷದಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದೀನಿ. ನಿನ್ನೆ ನಮ್ಮ ನಡೆದಂಥ ರಾತ್ರಿ ಘಟನೆಯಲ್ಲಿ ಡಾಕ್ಟರ್ಸ್ ಹೊಡೆದಿದ್ದಾರೆ. ನಾಳೆ ನಮ್ಮ ನರ್ಸಿಂಗ್ ಸ್ಟಾಫ್ ಆಗಲಿ ಸ್ಟೂಡೆಂಟ್ಸ್ ಆಗಲಿ ಯಾರಿಗೂ ಹೊಡಿಬೋದು. ನಮಗೆ ಮೇನ್ ಸೆಕ್ಯೂರಿಟಿ ಬೇಕು. ಮತ್ತು ಯಾವುದೇ ರೀತಿ ಅತ್ಯಾಚಾರ ಆಗದ ಹಾಗೆ ನಮ್ಮ ಡಾಕ್ಟರ್ಸ್ಗಳಿಗೆ ಆಗಲಿ ನರ್ಸಸ್ಗಳಿಗೆ ಆಗಲಿ ಮತ್ತು ಯಾವುದೇ ಹೆಲ್ತ್ ಕೇರ್ ಪ್ರೊವೈಡರ್ಸ್ ಆಗಲಿ ಅವ್ರಿಗೆ ಏನೇ ತೊಂದರೆ ಆಗದಂಗೆ ನಮಗೆ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕೆಂದು ನಮ್ಮ DC ಆಫೀಸ್ಗೆ ಮತ್ತು ನಮ್ಮ SP ಸರ್ಗೆ ರಿಕ್ವೆಸ್ಟ್ ಮಾಡ್ಕೊತೀವಿ. ಧನ್ಯವಾದಗಳು. ಹೆಸರು ಕಪಿಲ್ ಮೇತ್ರೆ. ನಾನು BSc ನರ್ಸಿಂಗ್ 4ನೇ ವರ್ಷದಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದೀನಿ. ನಿನ್ನೆ ನಮ್ಮ